ಸೋಲ್ತಾರೆ. ಇದು 2ನೇ ಬಾರಿ ಒಂದೇ ವರ್ಷದಲ್ಲಿ. ಒಂದ್ ನಿಮಿಷ, 2ನೇ ಸಾರಿ ಇದು ಮಾಡಿ. ಮೊದಲು ಹೇಳಿದಾಗ ಏನ್ ಮಾಡಿದ್ರು, ಕೇಂದ್ರ ಮಾಡಿದೆ. ಕೇಂದ್ರ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆ ಒಂದು ಸಮಿತಿ ಇದೆ, ಕಮಿಟಿ ಇದೆ. ಕಮಿಟಿ ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಅದು. ಅವರಿಬ್ಬರು ಮಾತಾಡ್ಕೊಂಡು ಮಾಡೋದಂತೂ ನಮ್ಗೆ ಸಂಬಂಧ ಇಲ್ಲ. ಹೇಳಿದ ತಕ್ಷಣ ಕಮಿಟಿನವ್ರು ಮಾಡ್ಬಿಟ್ಟವ್ರೆ, ನಮ್ಗೆ ಗೊತ್ತಿಲ್ಲ ಅದು. ಅಂದ್ರೆ ತಪ್ಪಿಸ್ಕೊಳ್ಳೋದನ್ನ ಮಾಡ್ತಾರೆ. ಧೈರ್ಯ ಇರ್ಬೇಕು ಮನುಷ್ಯನಿಗೆ ಆಡಳಿತ ಮಾಡೋಕೆ. ಈ ಕಾರಣದಿಂದ ಮಾಡಿದ್ದೀವಿ. ಅದೇನು ಲಾಸಲ್ಲಿಲ್ಲ, ಮೆಟ್ರೋ ಲಾಸಲ್ಲಿಲ್ಲ. ನೀವು ಯಾವ ಕಾರಣಕ್ಕಿಲ್ಲ, ನಿಮ್ಮ ಖಜಾನೆ ಖಾಲಿಯಾಗಿ ಎಲ್ಲಾ ಕಡೆಯಿಂದ ಹೇಗಾದ್ರೂ ಮಾಡಿ ತುಂಬ್ಕೋಬೇಕು. ಈಗಾಗಲೇ ವೆಸ್ಟ್ ಬೆಂಗಾಲ್ ಕಳಿಸ್ಬೇಕು. ಎಟಿಎಂ ಇರೋದಲ್ಲಿ ಕಾಂಗ್ರೆಸ್ಗೆ ಎಟಿಎಂ ಇರೋದು ಕರ್ನಾಟಕ ಸರ್ಕಾರ ಒಂದೇ. ಅದರಿಂದಾಗಿ ಅವ್ರು ಏನ್ ಮಾಡ್ತಿದ್ದಾರೆ, ಕೇರಳ ಎಲೆಕ್ಷನ್ ದುಡ್ಡು ಕೊಡ್ಬೇಕು, ವೆಸ್ಟ್ ಬೆಂಗಾಲ್ ಕೊಡ್ಬೇಕು, ತಮಿಳುನಾಡು ಕೊಡ್ಬೇಕು, ಇನ್ನೆಲ್ಲೂ ದುಡ್ಡು ಬರಬೇಕು. ಅದರಿಂದಾಗಿ ಎಲ್ಲಾ ಕಡೆಯಲ್ಲೂ ಕೈ ಆಡಿಸ್ತಿದ್ದಾರೆ. ಕಾಂಗ್ರೆಸ್ನವ್ರು ಅಂದ್ಮೇಲೆ ಯಾಕೆ ಬೇಕು ನಿಮ್ಗೆ? ಕಾಂಗ್ರೆಸ್ನವ್ರು ಅಷ್ಟೇ. ಹೆಸರುಗಳು ಹೇಳ್ಬೇಕಾ? ಹೆಸರುಗಳ ನಾಯಕರಿಂದ ಕಾಂಗ್ರೆಸ್ನವರೆಲ್ಲ ನಾನು ಕೊಡೆ ನೀನು ಬಿಡೆ ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ. 2.5 ವರ್ಷ ಅಂತ ಮಾಡಿದ್ರ ಇಲ್ವಾ? ಸ್ಪಷ್ಟನೆ ಮಾಡ್ಬೇಕಲ್ಲ. ಹೈಕಮಾಂಡ್ ಮಾಡಿಲ್ಲ. ಈ ಕಡೆ ಇವನ್ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕಂತವ್ರೆ. ಅರ್ಥವಾಯ್ತಾ ನಿಮ್ಗೆ? ಚುನಾವಣೆಗಳು ನಡೆಸ್ಬೇಕಲ್ಲ, ಅವನ್ ಜಾಸ್ತಿ ಕೊಟ್ರೆ ಅವನಾಗ್ಬಿಡ್ತಾನ ಅಂತ ಹೇಳಿ ಇವರು ಒಂದಷ್ಟು ಒಟ್ಟಿಗೆ ಕಪ್ಪು ಕಾಣಿಕೆಗಾಗಿ ಇವರಿಬ್ಬರನ್ನ ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಬದಲಾವಣೆ ಆಗ್ತದಾ ಇಲ್ಲ, ಅದು ನಮ್ಮ ಕೆಲಸ ಅಲ್ಲ. ನಮಗೆ ಯಾರು ಬಂದ್ರು ಪರಿಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರದು ಓದ್ಯಾ ಪಿಚಾಚಿ ಅಂದ್ರೆ, ಇನ್ನೊಬ್ಬನ್ ಬಂದ್ರೆ ಅದು ಬಂದ್ಯಾ ಗವಾಸ್ತಿಯಲ್ಲಿ ಅಂತ ಅಷ್ಟೇ ಪರಿಸ್ಥಿತಿ. ಇವರೇನು ರಾಜ್ಯವನ್ನು ಉದ್ಧಾರ ಮಾಡ್ತಾರೆ.